ಇಡೀ ಮಾಧ್ಯಮ ಮಿತ್ರರಲ್ಲಿ ಡೈಲಿ ಹೋಗ್ತಾ ಇದೆ, ಎಲ್ಲಾ ಮಾಧ್ಯಮ ಮಿತ್ರ ನೋಡ್ತಾ ಇದ್ದೀನಿ. ಬಿಜೆಪಿ ಮತ್ತು JDS ಕ್ಯಾಂಡಿಡೇಟ್ ಆಕಾಂಕ್ಷಿ ಬಂದ್ಬಿಟ್ಟು ಸಮೃದ್ಧಿ ಮಂಜುನಾಥ್ ಕೂಡ ಆಹ್ವಾನ ಇದೆ ಅಂತ. ಸೊ ಎಲ್ಲ ಒಂದ್ ಕಡೆ ಏನಾಗುತ್ತೆ, ಈ ಗುಮಾನಿನ ಇದು ಡೈವರ್ಟ್ ಮಾಡ್ಲಿಕ್ಕೆ ಇರ್ಬೋದು ಅಂತ ನನ್ನ ಅನ್ಸುತ್ತೆ. ಸೊ ಮತದಾರರನ್ನ ಗೊಂದಲ ತಿರ್ಸಕ್ಕೆ ಏನೋ ಆ ಕಡೆ ಉಂಡಾಡು ಈ ಕಡೆ ಉಂಡಾಡು, ಆ ಕಡೆ ಇದ್ದಾನೆ ಈ ಕಡೆ ಇದ್ದಾನೆ ಅನ್ನೋದನ್ನ ಜನಕ್ಕೆ ಸಂದೇಶ ಕೊಡ್ತಕ್ಕಂಥ ನಾನು ಕೋಲಾರ ಜಿಲ್ಲೆಯ ಮಗ, ನೀವು ಬೆಳೆಸಿರ್ತಕ್ಕಂಥ ಮಗ. ಅಂದ್ರೆ JDS ಅಭ್ಯರ್ಥಿ ಆಗೋದು ಕಿತ್ತೂರು ಮಂಜುಗೆ ಇಷ್ಟ ಇಲ್ಲ ಅಂತ ನಾನು ಅವ್ರನ್ನೇ ಕೇಳ್ಬೇಕು. ನನ್ಗೆ ಕೇಳೋದು ಅದು ಇಷ್ಟ ಆಗಲ್ಲ. ನನ್ನ ಇಷ್ಟ ವಸ್ತುಗಳನ್ನ ಇನ್ನೊಬ್ರಿಗೆ ಯಾರು ಕೊಟ್ಟಿಲ್ಲ. ನನ್ನ ಇಷ್ಟ ಮತ್ತು ನನ್ನ ಕಷ್ಟಗಳನ್ನ ನನ್ನ ಪಕ್ಷದವ್ರಿಗೆ ನಾನು ಕೊಟ್ಟಿಲ್ಲ. ನಾನು ಯಾರಿಂದನೂ ನಾನು ಯಾರ ಹತ್ರ ಏನು ಬಯಸಿ ಬಂದು ರಾಜಕೀಯಕ್ಕೆ ಬಂದವನಲ್ಲ. ಆಹ್ವಾನ ಬಂದಿತ್ತು, ಹೋಗಿದ್ದೆ ಮಾತಾಡಿದೆ. ಸೊ ಮಾತಾಡೋ ಸಂದರ್ಭದಲ್ಲಿ ಏನ್ ಹೇಳಿದ್ರಿ ಸರ್? ನಾನು ಯಾವುದೇ ಕಾರಣಕ್ಕೂ ಪಕ್ಷ ಸೇರ್ತೀನಿ ಪಕ್ಷ ಬಿಡ್ತೀನಿ ಅಂತ ಯಾವತ್ತೂ ನಾನು ಹೇಳಿಲ್ಲ. ಆಹ್ವಾನವನ್ನ ಸ್ವೀಕಾರ ಮಾಡಿದ್ವಿ. ಈಗ ನನಗೂ ಕೂಡ ಮಾತುಕತೆ ಇದೆ. 95,000 ಜನ ವೋಟ್ ಹಾಕಿದ್ದಾರೆ, ನಾಯಕರಿದ್ದಾರೆ, ಅವರೆಲ್ಲರೂ ತೀರ್ಮಾನ ತಗೋಬೇಕು ಅಂತ ಹೇಳಿದ್ದೀನಿ ನಾನು. ಅದು ನನಗೆ ನಾನೊಬ್ಬರಿಗೆ ಅಲ್ಲ, ಸಾಕಷ್ಟು ಜನ ಕರ್ನಾಟಕದಲ್ಲಿ ಇದೇ ತರ ಆಗಿದೆ. ಬಟ್ ಫಸ್ಟ್ ಆಫ್ ಆಲ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಾವು ಬಿಜೆಪಿ ಜೊತೆ ಏನಕ್ಕೆ ಒಂದಾಗಿದ್ದೀವಿ, ಬಿಜೆಪಿ ಜೊತೆ ಏನಕ್ಕೆ ಮೈತ್ರಿ ಆಗಿದ್ದೀವಿ ಅಂತದ್ದು ಈ ಕಾಟದಲ್ಲಿಲ್ಲಾರ್ದೆ, ಈ ಕಾಟದ ನಮ್ಮನ್ನ ಉಳಿಸ್ಕೊಳ್ಳಕ್ಕೆ ಅದಲ್ವಾ. ಇವತ್ತು 19 ಜನ ಪ್ರಸಾದ ಕೊಟ್ಟು ದೇವ್ರು ಕೊಟ್ಟಿದ್ದಾರೆ, ಜನ ತೀರ್ಮಾನ ಮಾಡಿದ್ದಾರೆ, ನಾವು ನೆಮ್ಮದಿಯಾಗಿದ್ದೀವಿ, ಹೌದಲ್ಲ. ನಾನು ಹೇಳ್ತೀನಿ, ನನ್ನ ಹತ್ರ ಬರೋದೇ ಬೇಡ, ಮಾತಾಡೋದೇ ಬೇಡ ಅಂತಂದ್ರೆ ನಾವಿನ್ನೆಲ್ಲ ಹೋಗ್ಬೇಕು. ಸರ್, ಈ ಕುರಿತಂತೆ CM ಆಗಲಿ ಅಥವಾ KPCC ಅಧ್ಯಕ್ಷರು ನಿಮ್ಮವರು ಮಾತಾಡಿದ್ದಾರೆ ಸರ್. ಇದೇ ವಿಷಯದ ಬಗ್ಗೆ ಸಾಕಷ್ಟು ದಿನಗಳ ಹಿಂದೆ ಕೂಡ ಮಾತಾಡಿದ್ದಾರೆ ಸರ್. ನಾನು ಅವತ್ತು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದೀನಿ. ಅವತ್ತೇಳಿ ನನಗೆ ಕೂಡ ಆಹ್ವಾನ ಡೆಲ್ಲಿಗೆ ಬಂದಿತ್ತು ಅಂತ ನಾನು ಧೈರ್ಯ ಕೊಟ್ಟಿದ್ದು, ನಾನು ಕೊಟ್ಟಿದ್ದೀನಿ ಸರ್. ನಾನು ಯಾವುದು ಸುಳ್ಳು ಪೊಳ್ಳು ಹೇಳಿ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಕಾಂಗ್ರೆಸ್ ಸರ್ ಅನುಕೂಲ ಅಲ್ವಾ? ಕಾಂಗ್ರೆಸ್ ಒಳ್ಳೆ ಆಫರ್ ಇಲ್ಲ ಅಂತ ಸರ್ಕಾರ ಇದೆ ಅಲ್ವಾ? ನಾನು ಹೇಳೋದು ಇಲ್ಲಿ ಬಾಯ್ ವಿಷಯ ಎಲ್ಲ ಸರ್. ಈ ಒಂದು ಆಫರ್